ಎಲ್ರಿಗೂ ನಮಸ್ಕಾರ. ಸಿನಿ ಮಾತುಕತೆಗೆ ಸ್ವಾಗತ. ಲವ್ ಮೊಕ್ಟೈಲ್ 3 ಸಿನಿಮಾ ಮಾರ್ಚ್ 19ಕ್ಕೆ ಬಿಡುಗಡೆ ಆಗ್ತಿದೆ. ಈ ಚಿತ್ರವು ಲವ್ ಮೊಕ್ಟೈಲ್ ಫ್ರಾಂಚೈಸಿಯ ಮೂರನೇ ಹಾಗೂ ಕೊನೆಯ ಚಿತ್ರವಾಗಲಿದೆ. ಎಲ್ರಿಗೂ ಗೊತ್ತಿರುವ ಹಾಗೆ ಈ ಚಿತ್ರವನ್ನು ಡಾರ್ಲಿಂಗ್ ಕೃಷ್ಣ ಅವರು ನಿರ್ದೇಶನ ಮಾಡಿ ನಾಯಕನಾಗಿ ನಟಿಸಿದ್ದಾರೆ. ಈ ಚಿತ್ರದ ಪ್ರೊಡ್ಯೂಸರ್ ಆದಂತಹ ಮಿಲ್ಲಾ ನಾಗರಾಜ್ ಅವರು ಈ ಚಿತ್ರಕ್ಕೆ ಕೋ-ರೈಟರ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಈ ಲವ್ ಮೊಕ್ಟೈಲ್ ಫ್ರಾಂಚೈಸಿಯು ಆದಿ ಎಂಬ ಕ್ಯಾರೆಕ್ಟರ್ ಸುತ್ತ ಸುತ್ತುತ್ತಿರುವ ಕಥೆಯಾಗಿದೆ. ಲವ್ ಮೊಕ್ಟೈಲ್ ಫ್ರಾಂಚೈಸಿಯ ಮೊದಲ ಸಿನಿಮಾ ಫಸ್ಟ್ ಕೋವಿಡ್ ಟೈಮ್ನಲ್ಲಿ ಬಂದು ಅದ್ಭುತ ಯಶಸ್ಸನ್ನು ಕಾಣಿತ್ತು ಮತ್ತು ಲವ್ ಮೊಕ್ಟೈಲ್ 2 ಚಿತ್ರವು ಸೆಕೆಂಡ್ ಲಾಕ್ಡೌನ್ ಆಗಿ ಓಪನ್ ಆದ ಸಮಯದಲ್ಲಿ ಬಂದು ಇಂಡಸ್ಟ್ರಿಗೆ ಒಂದು ಹೊಸ ಬೆಳಕು ತಂದಿತ್ತು. ಲವ್ ಮೊಕ್ಟೈಲ್ ಫ್ರಾಂಚೈಸಿಯ ಮೊದಲೆರಡು ಚಿತ್ರಗಳು ಅದ್ಭುತವಾಗಿ ಯಶಸ್ಸು ಕಂಡ ಮೇಲೆ ಲವ್ ಮೊಕ್ಟೈಲ್ 3 ಮಾಡಲು ಕೃಷ್ಣ ಅವರು ನಿರ್ಧರಿಸಿದರು. ಒಂದು ಯಶಸ್ವಿ ಫ್ರಾಂಚೈಸಿಯನ್ನು ಎಲ್ಲಿ ಹಾಳು ಮಾಡಿಬಿಡ್ತಾರೋ ಅನ್ನೋ ಭಯದಿಂದ ಸಿನಿ ಪ್ರೇಮಿಗಳಿಂದ ಈ ನಿರ್ಧಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ದೊರಕಿತ್ತು. ಅದ್ಯಾವುದನ್ನು ತಲೆಗೆ ಹಾಕಿಕೊಳ್ಳದ ಕೃಷ್ಣ ಅವರು ಫುಲ್ ಕಾನ್ಫಿಡೆನ್ಸ್ನಲ್ಲಿ ಲವ್ ಮೊಕ್ಟೈಲ್ 3 ಚಿತ್ರವನ್ನು ಕಂಪ್ಲೀಟ್ ಮಾಡಿ ರಿಲೀಸ್ಗೆ ರೆಡಿಯಾಗಿದ್ದಾರೆ. ಲವ್ ಮೊಕ್ಟೈಲ್ 3 ಚಿತ್ರತಂಡವು ಏಪ್ರಿಲ್ 10ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿತ್ತು. ಮಾರ್ಚ್ 19ಕ್ಕೆ ಬರುವ ಟಾಕ್ಸಿಕ್ ಚಿತ್ರ ಪೋಸ್ಟ್ಪೋನ್ ಆದದ್ದರಿಂದ ಲವ್ ಮೊಕ್ಟೈಲ್ 3 ಚಿತ್ರವನ್ನು ಪ್ರಿಪೋನ್ ಮಾಡಿಕೊಂಡು ಮಾರ್ಚ್ 19ಕ್ಕೆ ಈಗ ರೆಡಿಯಾಗಿ ರಿಲೀಸ್ ಆಗುತ್ತಿದೆ. ಒಟ್ಟಿನಲ್ಲಿ ನಮ್ಮ ಕನ್ನಡದಿಂದ ದುರಂಧರ್ಗೆ ಒಂದು ಅದ್ಭುತವಾದ ಕಾಂಪಿಟೇಷನ್ ಸಿಕ್ಕಂತಾಗಿದೆ. ಹಬ್ಬಗಳಿಗೆ ಕನ್ನಡ ಸಿನಿಮಾಗಳೇ ರಿಲೀಸ್ ಆಗದೇ ಇರೋ ಈ ಕಾಲದಲ್ಲಿ ಯುಗಾದಿ ಹಬ್ಬಕ್ಕೆ ಒಂದೊಳ್ಳೆ ಕನ್ನಡ ಸಿನಿಮಾ ಬರ್ತಿದೆ ಅನ್ನೋ ಖುಷಿ. ಆಲ್ ದಿ ಬೆಸ್ಟ್ ಲವ್ ಮೊಕ್ಟೈಲ್ ಚಿತ್ರತಂಡ ಹಾಗೂ ಡಾರ್ಲಿಂಗ್ ಕೃಷ್ಣ, ಮಿಲ್ಲಾ ನಾಗರಾಜ್ ಅವರಿಗೆ. ಇದೇ ಮಾರ್ಚ್ 19ಕ್ಕೆ ಲವ್ ಮೊಕ್ಟೈಲ್ ಚಿತ್ರ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ.